ಸಮಸ್ತ ರೈತ ಬಂದವರಿಗೆ ನನ್ನ ನಮಸ್ಕಾರ. ವೆಲ್ಕಮ್ ಟು ಲೋಕಲ್ ಲೆಜೆಂಡ್ಸ್. ನಾನು 6 ಮಂತ್ ಬ್ಯಾಕು ಯೂಟ್ಯೂಬಲ್ಲಿ ಒಂದು ವೀಡಿಯೋ ಅಪ್ಲೋಡ್ ಮಾಡಿದ್ದೆ ಟೊಮೆಟೊ ಕಡ್ಡಿದ್ದು. ಹಂಗೆ ಅವಾಗ ವೀಡಿಯೋದಲ್ಲಿ ಹೇಳಿದ್ದೆ ಯಾವ ಥರ ಏನು ರೇಟ್ ಇತ್ತು ಎಲ್ಲ ಪ್ರತಿಯೊಂದು ಹೇಳಿದ್ದೆ ವೀಡಿಯೋದಲ್ಲಿ ನಾನು. ಅದೇ ವೀಡಿಯೋ ನೋಡ್ಕೊಂಡು ಇವಾಗ ಕಾಲ್ ಮಾಡ್ತಿದ್ದಾರೆ. ತುಂಬ ಕಾಸ್ಟ್ ಜಾಸ್ತಿ ಆಗಿದೆ ಇವಾಗ. ಅವಾಗ ಒಂಚೂರು ಕಾಸ್ಟ್ ಕಡಿಮೆ ಇತ್ತು. ಯಾಕಪ್ಪ ಅಂದರೆ ಹಿಂಗಾಗಿರೋದು ನಮ್ಮ ಸೈಡ್ ಮೇನ್ ತೋಪುಗಳು ಸಿಗ್ತಿಲ್ಲ. ತೋಪುಗಳೆಲ್ಲ ಇರೋವೆಲ್ಲ ಕಿತ್ತಾಕ್ತಿದ್ದಾರೆ ಬುಡುಗಳು. ಗೌರ್ಮೆಂಟ್ ಆರ್ಡ್ರೇನೋ ಬಂತು ನೀಲಗಿರಿ ಇರೋದೆಲ್ಲ ಕಿತ್ತಾಕಬೇಕು ಅಂತ. ಆ ಟೈಮಲ್ಲಿ ರೈತರೆಲ್ಲ ಕಿತ್ತಾಕ್ಬಿಟ್ರು. ಅದರಿಂದ ಇವಾಗ ಕಾಸ್ಟ್ ಜಾಸ್ತಿ ಆಗದೆ. ಕೆಲವರು ಮತ್ತೆ ಕಾಲ್ ಮಾಡ್ತಾರೆ ನಮಗೆ, ಸರ್ ಏನು ಯೂಟ್ಯೂಬಲ್ಲಿ 6 ಮಂತ್ ಬ್ಯಾಕು ಆ ರೇಟ್ ಹೇಳಿದ್ದೀರಾ, ಇವಾಗ ನೋಡಿದ್ರೆ ಇಷ್ಟು ಹೇಳ್ತೀರಾ ಅಂತಿದ್ದಾರೆ. ಬಟ್ ಇವಾಗೂ ಜಾಸ್ತಿ ಡಿಫ್ರೆನ್ಸ್ ಆಗಿದೆ. ಈ ಡಿಫ್ರೆನ್ಸ್ ಆಗೋಕ್ಕೆ ಏನು ಕಾರಣ ಅಂದರೆ ಅದೇ ಹೇಳಿದ್ನಲ್ಲ, ತೋಪುಗಳು ಸಿಗೋಲ್ಲ. ಇರೋ ತೋಪುಗಳೆಲ್ಲ ಕಿತ್ತಾಕ್ಬಿಟ್ಟು ಇದು ಏನು ರಿಯಲ್ ಎಸ್ಟೇಟ್ ಮಾಡ್ತಿದ್ದಾರೆ. ಇನ್ನು ಕೆಲವರು ತೋಪುಗಳು ಕಿತ್ತಾಕ್ಬಿಟ್ಟು ಫ್ಲಾಟ್ ಮಾಡ್ಕೊಂಡು ಬೆಳೆ ಬೆಳ್ಕೊಂತವ್ರೆ. ತೋಪುಗಳು ಜಾಸ್ತಿ ಕಡಿಮೆ ಆಗಿದ್ದಾವೆ ನೋಡಿ. ಈ ಕಡ್ಡಿನ 6 ಮಂತ್ ಬ್ಯಾಕು ವೀಡಿಯೋ ಮಾಡಿದ್ದೆ. ಆ ವಿಡಿಯೋದಲ್ಲಿ ಕಾಸ್ಟ್ ಬಂದು ಸ್ಟಾರ್ಟಿಂಗು 2 ರೂಪಾಯಿ 3 ರೂಪಾಯಿ ಇದ್ದಿದ್ದು ಈ ಕಡ್ಡಿ. ಇವಾಗ ಪ್ರೆಸೆಂಟ್ ಬಂದು 5 ರುಪೀಸು. ಈ ಕಡ್ಡಿ ನಾವು ಯಾವ ಥರ ಯೂಸ್ ಮಾಡ್ಕೋಬೇಕಂದ್ರೆ ಚೆಂಡು ಹೂವು, ಚಾಮಂತಿ ಮತ್ತು ಚಿಲ್ಲಿ ಈ ಥರ ಬೆಳೆಗೆ ಯೂಸ್ ಮಾಡ್ಕೋಬೋದು ನೋಡಿ. ಕಡ್ಡಿ 6 ಮಂತ್ಸ್ ಬ್ಯಾಕು ಎಲ್ಲ 9 ರುಪೀಸ್ ಕಾಸ್ಟ್ ಇತ್ತು. ಇವಾಗ ಪ್ರೆಸೆಂಟ್ ಬಂದು 15 ರೂಪಾಯಿ ಇದೆ. ಯಾಕಪ್ಪ ಈ ಥರ ರೇಟ್ ಜಾಸ್ತಿ ಆಯ್ತಂದರೆ ತೋಪುಗಳು ನಮ್ಮ ಸೈಡ್ ತೋಪುಗಳು ಸಿಗ್ತಿಲ್ಲ, ಎಲ್ಲ ಕಿತ್ತಾಕ್ತಿದ್ದಾರೆ. ಈ ಗೌರ್ಮೆಂಟ್ ಆರ್ಡರ್ ಬಂತು ಅವಾಗೆಲ್ಲ ಪ್ರತಿಯೊಬ್ಬರು ರೈತರು ಅವ್ರ ತೋಪುಗಳು ಕಿತ್ತಾಕ್ಬಿಟ್ರು. ಅದರಿಂದ ಕೂಡ ನಮಗೆ ರೇಟ್ಗಳು ರೈಸ್ ಆಗಿದೆ. ಇನ್ನೊಂದು ಏನಪ್ಪ ಅಂದರೆ ನಾವು ತೋಪುಗಳು ಹುಡುಕ್ತೀವಿ ದಿನನಿತ್ಯ, ತೋಪುಗಳು ಸಿಗಲ್ಲ. ಯಾಕಂದರೆ ನಮ್ಮಲ್ಲಿ ಕಾಂಪಿಟೇಷನ್ ಜಾಸ್ತಿ ಆಗಿಬಿಟ್ಟದೆ. ವ್ಯಾಪಾರಿಸ್ತರು ಒಂದು ತೋಪು ಅಂದರೆ ಒಂದು 10ರಿಂದ 15 ಜನ ಹೋಗಿರ್ತಾರೆ ನಮ್ಮ ಏರಿಯಾದಲ್ಲೇ. ಅದು ಬಿಟ್ಟರೆ ನೆಕ್ಸ್ಟು ಈ ಟೊಮೆಟೊ ಕಡ್ಡಿ ನಾವು ಯಾವ ಥರ ಯೂಸ್ ಮಾಡ್ಕೋಬೋದು ಏನು ಅಂತ ಹೇಳ್ತೀನಿ. ಇದು ಟೊಮೆಟೊಗೆ ಡಬಲ್ ಕಡ್ಡಿ ಥರ ಯೂಸ್ ಮಾಡ್ಕೋಬೋದು, ಮತ್ತು ಬೀನ್ಸ್ಗೆ ಯೂಸ್ ಮಾಡ್ಕೋಬೋದು, ಸೌತೆಕಾಯಿಗೆ ಯೂಸ್ ಮಾಡ್ಕೋಬೋದು ನೋಡಿ. ಮೊನ್ನೆ ವಿಡಿಯೋದಲ್ಲಿ ಇದು ಬಾಳೆಗೂಟ 22 ರೂಪಾಯಿಂದ 23 ರೂಪಾಯಿ ಇತ್ತು. ಇವಾಗ ಪ್ರೆಸೆಂಟ್ ಬಂದು 25 ಆಗದೆ. ಈ ಗೂಟ ಎಷ್ಟೈಟ್ ಇರುತ್ತೆ ಅಂದರೆ 8 ಫೀಟ್ ಟು 9 ಫೀಟ್ ಇರುತ್ತೆ ಇದು ಬಾಳೆಗೂಟ. ಮತ್ತು ಈ ಗೂಟ ವಿಶೇಷತೆ ಏನಪ್ಪ ಅಂದರೆ ಯಾವುದೇ ಬೆಳೆ ಆಗಿರಲಿ, ಎಷ್ಟೇ ವೆಯ್ಟ್ ಇರಲಿ ಕ್ಯಾರಿ ಮಾಡುತ್ತೆ. ಬಾಳೆದು ಸಿಕ್ಕಾಪಟ್ಟೆ ವೆಯ್ಟ್ ಇರುತ್ತಲ್ಲ ಅದಕ್ಕೆ ಯೂಸ್ ಮಾಡ್ತಾರೆ. ಮತ್ತು ಚಿಕ್ಕಡಿ ಗಿಡ ಯೂಸ್ ಮಾಡ್ತಾರೆ. ಇನ್ನು ಕೆಲವರು ದಾಳಿಂಬ್ರಿಗೆ ಯೂಸ್ ಮಾಡ್ತಾರೆ. ಮತ್ತು ಇನ್ನು ಕೆಲವು ರೈತರು ಹಾಗಲಕಾಯಿ ಚಪ್ರ ಬರುತ್ತಲ್ಲ ಆ ಚಪ್ರಕ್ಕೂ ಯೂಸ್ ಮಾಡುತ್ತೆ. ಏನಪ್ಪ ಕಾರಣ ಅಂದರೆ ಇದು ಬಾಳೆಗೂಟ ಅನ್ನೋದು ಸಿಕ್ಕಾಪಟ್ಟೆ ವೆಯ್ಟ್ ಕ್ಯಾರಿ ಮಾಡುತ್ತೆ. ಟೊಮೆಟೊ ಕಡ್ಡಿ ಜನವರಿ ಟೈಮಲ್ಲಿ ನಮಗೆ ಕಡಿಮೆ ಸಿಗ್ತಿತ್ತು, ನಮಗೂ ಕಡಿಮೆ ಸಿಗ್ತಿತ್ತು, ರೈತರಿಗೂ ಕಡಿಮೆ ಕೊಡ್ತಿದ್ವಿ. ಬಟ್ ಇವಾಗ ಏನಾಗುತ್ತೆ ಅಂತ ಹೇಳೋಕ್ಕೂ ಆಗಲ್ಲ. ರೇಟು ರೈಸ್ ಆಗ್ಬೋದು, ಡಿಕ್ರೀಸ್ ಅಂತೂ ಆಗಲ್ಲ, ರೇಟು ರೈಸ್ ಆಗುತ್ತೆ. ಸಿಂಗಲ್ ಕಡ್ಡಿ ಟೊಮೆಟೊ ಕಡ್ಡಿ ಇದೆಲ್ಲ ರೇಟ್ ಜಾಸ್ತಿ ಐತಿದು. ಗೂಟನೇ ತೋರಿಸ್ತಿದ್ದೀನಿ ನಾನು. ನೋಡ್ರಿ, ಈ ಕಡ್ಡಿನ ಮೊನ್ನೆ ವಿಡಿಯೋದಲ್ಲೆಲ್ಲ ಒಂದು 16ರಿಂದ 18 ರೂಪಾಯಿ ಕಾಸ್ಟ್ ಹೇಳಿದ್ದೆ. ಯಾಕಪ್ಪ ಅಂದರೆ ಅವಾಗ ನಮಗೆ ಒಂಚೂರು ಅನುಕೂಲ ಏನಂದರೆ ತೋಪುಗಳು ಎಲ್ಲ ಕಡೆನೂ ಸಿಕ್ತಿತ್ತು, ಹಂಗೂ ಹಿಂಗೂ ತೋಪುಗಳು ಸಿಕ್ತಿತ್ತು. ಕಾಂಪಿಟೇಷನ್ ಕಡಿಮೆ ಇತ್ತು, ಅದರಿಂದ ರೇಟ್ ಕಡಿಮೆ ಮೈನ್ ರೀಸನ್ನು. ಇನ್ನೊಂದು ಕಾಂಪಿಟೇಷನ್ ಕಡಿಮೆ, ಒಂಚೂರು ತೋಪುಗಳಿದ್ರೆ ಕಾಂಪಿಟೇಷನ್ ಕಡಿಮೆ ಅಲ್ವಾ, ನಮಗೂ ಕಡಿಮೆ ರೇಟ್ ಸಿಗುತ್ತೆ. ಇವಾಗ ತೋಪು ಒಂದು 10-20 ತೋಪಿದ್ರೆ ಕಾಂಪಿಟೇಷನ್ ಕಡಿಮೆ. ಅದೇ ಒಂದು 5 ಇದ್ದರೆ ಇರೋ 26 ಜನನೂ ಏನೇನೋ ವ್ಯಾಪಾರಿಸರು ಅಲ್ಲಿಗೆ ಹೋಗ್ತಾರೆ. ಅದರಿಂದ ಡಿಮ್ಯಾಂಡ್ ಜಾಸ್ತಿ ಆಗುತ್ತೆ. ಅವರು ಏನೋ ಓನರ್ಸ್ ಇರ್ತಾರಲ್ಲ, ತೋಪ್ ಓನರ್ಸು, ಅದರಿಂದ ಅವರು ಅಷ್ಟೇ ಒಂದು 20,000 ಹೋಗೋ ತೋಪು ಒಂದು 60,000 ಹೇಳ್ತಾರೆ. ಟ್ಯಾಲಿನೇ ಇಲ್ಲ, 20,000 60,000 ಟ್ಯಾಲಿನೇ ಇಲ್ಲ. ಬಟ್ ರಿಯಲ್ ಅಂತೂ ಇದೇ ನಡೀತಿರೋದು, ಅದರಿಂದ ರೇಟ್ ಜಾಸ್ತಿ ಆಗದೆ. ಇದು ಮೊನ್ನೆ ವಿಡಿಯೋದಲ್ಲಿ ಅದೇ 16 ರೂಪಾಯಿ ಅಂತ ಹೇಳಿದ್ನಲ್ಲ, ಇವಾಗ ಪ್ರೆಸೆಂಟ್ ಬಂದು 27 ರುಪೀಸ್ ಆಗಿದೆ ಈ ಸಿಂಗಲ್ ಕಡ್ಡಿ. ಈ ಕಡ್ಡಿನ ನೀವು ಟೊಮೆಟೊ ಕಡ್ಡಿ ಕೆಲವರು ಇದನ್ನ ಸೌತೆಕಾಯಿಗೂ ಯೂಸ್ ಮಾಡ್ಬೋದು, ಇಲ್ಲ ಟೊಮೆಟೊ ಕಡ್ಡಿ ಸಿಂಗಲ್ ಕಡ್ಡಿಗಾದರೂ ಯೂಸ್ ಮಾಡ್ಕೋಬೋದು. ಮತ್ತು ಬೀನ್ಸ್ಗೆ ಯೂಸ್ ಮಾಡ್ಬೋದು. ಮತ್ತು ನಾನಾ ರೀತಿ ಬೆಳೆಗೆ ಯೂಸ್ ಮಾಡ್ಬೋದು. ನಂಗೆ ಒಂದೊಂದು ಬೆಳೆನೂ ನೆನಪು ಬರ್ತಿಲ್ಲ. ಸಿಂಗಲ್ ಕಡ್ಡಿ ನಿಮ್ಗೆ ಗೊತ್ತಲ್ಲ ರೈತರಿಗೆ ಯಾವ ಬೆಳೆಗೆ ಯೂಸ್ ಮಾಡ್ಬೋದು, ಯಾವ ರೀತಿ ಯೂಸ್ ಮಾಡ್ಬೋದು ಅಂತ. ನಾನು ಒಂದೇ ಆದಷ್ಟು ದುಡ್ಡಿಲ್ಲ ಅನ್ನೋ ರೈತರಿಗೆ ಸಜೆಸ್ಟ್ ಮಾಡೋದು, ಡಬಲ್ ಕಡ್ಡಿ ತಗೊಳ್ಳಿ ಕಡಿಮೆ ಕಾಸ್ಟಲ್ಲಿ. ಒಂಚೂರು ಹಾಕುವಾಗ ಒಂಚೂರು ಆಯಿಲಲ್ಲಿ ಇಕ್ಬಿಟ್ಟು ವೇಸ್ಟ್ ಆಯಿಲ್ ಇರುತ್ತಲ್ಲ, ಒಂದು ಬಕೆಟಲ್ಲಿ ಹಾಕ್ಕೊಂಡು ಈ ಲಾಸ್ಟ್ ಬುಡ ಒಂದು ಅರ್ಧ ಅಡಿ, ಒಂದು ಅಡಿಯಿಂದ ಒಂದು ಅರ್ಧ ಅಡಿ ಬಕೆಟಲ್ಲಿ ಒಂದು ಆಯಿಲಲ್ಲಿ ಒಂಚೂರು ಅದ್ಬಿಟ್ಟು ಗಾತ ಹಾಕಿರ್ತಲ್ಲ ಗಾತಾಗಿಕ್ಕೆ. ಯಾಕಪ್ಪ ಅಂದರೆ ಅವಾಗ ಗದ್ಲಿಡೋದು ಕಡಿಮೆ ಆಗುತ್ತೆ. ಗದ್ಲಿಡೋದು ಕಡಿಮೆ ಆದರೆ ಇದು ಒಂದು ಬೆಳೆ ಅಮ್ಮಮ್ಮ ಅಂದರೆ ಒಂದು ಬೆಳೆ 6 ತಿಂಗಳು ಕಾಲ ನಾವು ಇದರಲ್ಲೇ ಬಿಟ್ಬಿಡ್ತೀವಿ ಗಾದದಲ್ಲೇ. ಆವಾಗ ಗೆದ್ದಲೆಲ್ಲ ತಿಂದ್ಬಿಡುತ್ತೆ. ಮತ್ತು ಈ ಬುಡ ಹೊಲ್ಟೋಗಿರುತ್ತೆ. ಒಂದು ಅರ್ಧ ಅಡಿಯಿಂದ ಒಂದು ಅರ್ಧ ಅಡಿ ವೇಸ್ಟ್ ಆಗಿಬಿಡುತ್ತೆ.
ಅದರಿಂದ ಅದೇ ನಾನು ಸಜೆಸ್ಟ್ ಮಾಡೋದೇನಪ್ಪ ಅಂದರೆ ವೇಸ್ಟ್ ಆಯಿಲ್ ತಗೊಬನ್ನಿ. ಒಂದು 3 ಲೀಟ್ರ್ 5 ಲೀಟ್ರು ಬಕೆಟಲ್ಲಿ ಅದ್ದಿ ಇಕ್ಕಿ. ಇದರಿಂದ ಒಂಚೂರು ಲೇಪ್ ಜಾಸ್ತಿ ಬರುತ್ತೆ. ಯಾಕಪ್ಪ ಈ ರೀತಿ ಹೇಳ್ತಿದ್ದಾರೆ ಅಂದರೆ ಇವಾಗ ಕಡ್ಡಿ ಸಿಗ್ತಿಲ್ಲ, ಇರೋ ಕಡ್ಡಿನ ಸೇಫಾಗಿ ಮಾಡ್ಕೊಳ್ಳಿ. ನೀವು ಒಂದು ಬೆಳೆ ಒಂದು 6 ತಿಂಗಳಿರುತ್ತೆ, 6 ತಿಂಗಳು ಇಲ್ಲ ಒಂದು 5 ತಿಂಗಳಿರುತ್ತೆ, ಬೆಳೆ ಆಗ್ತಾನೆ ಕಡ್ಡಿ ಕಿತ್ತಾಕ್ಬಿಡಿ. ರೈತರು ನೀವು ಯಥೇಚ್ಛವಾಗಿ ಬಂಡವಾಳ ಹಾಕೋಕ್ಕಂತೂ ಆಗಲ್ಲ. ಇರೋ ಕಡ್ಡಿನ ನೀಟಾಗಿ ಮಾಡ್ಕೊಳ್ಳಿ. ಹೆಂಗಿಲ್ಲ ಅಂದ್ರೆ ಚೆನ್ನಾಗಿರೋ ಕಡ್ಡಿ ಒಂದು 6, 7, 5 ಬೆಳೆವರೆಗೂ ಬರ್ತದೆ. ಕೆಲವರು ಅನ್ಕೊಂತಾರೆ 5, 6 ಬೆಳೆ ಬರಲ್ಲ ಅಂತ. ಬಟ್ ನಾವು ನಮ್ದು ಯೂಸ್ ಮಾಡ್ಕೊಳ್ಳೋ ವಿಧಾನ ಇರ್ತದೆ. ಇದು ಬೆಳೆ ಆವತ್ತಾನೆ ಯಾವ ಥರ ಸ್ಟಾಕಿಂಗ್ ಮಾಡ್ಬೇಕಂದ್ರೆ ನಾವು ಕೆಳಗಡೆ ಎಲ್ಲ ಬೀಚಿಂಗ್ ಪೌಡ್ರ್ ಹಾಕ್ಬಿಟ್ಟು ಕಲ್ಲಿಗ್ಬಿಟ್ಟು ಒಂಥರ ಇವಾಗ ಹುಲ್ಲೆಲ್ಲ ಯಾವ ಥರ ಇಕ್ತೀವಿ ಮೇಲೆ ಕಲ್ಲಿಗ್ಬಿಟ್ಟು ಕೋಲ್ ಹಾಕ್ಬಿಟ್ಟು ಯಾವ ಥರ ಇಕ್ತೀವಿ ಆ ಥರ ಒಂಚೂರು ಹೈಟಲ್ಲಿ ಇಕ್ಬೇಕು. ಕಲ್ಲು ಹಾಕ್ಬಿಟ್ಟು ಗದ್ಲತ್ತಲ್ಲ ಲಾಟಿಂಗ್ ಮಾಡಿರೋ ಕೋಲಲ್ಲಿ ಕೂಡ ನಾವು ಒಂಚೂರು ಬೀಚಿಂಗ್ ಪೌಡ್ರ್ ಹಾಕ್ಬಿಟ್ರೆ ಜಾಸ್ತಿ ಏನು ಬರಲ್ಲ, ಗೆದ್ಲು ಅಂತ ಏನು ಹಿಡಿಯಲ್ಲ. ಮತ್ತು ಅದ್ರ ಮೇಲೆ ಒಂದು 3-4 kg ಪೇಪರ್ ತಗೊಂಡು ಹಾಕೊಂಡ್ಬಿಟ್ರೆ ಕಡ್ಡಿ ಅಂತೂ ಆರಾಮಾಗಿ ಚೆನ್ನಾಗಿರುತ್ತೆ. ಯಾವುದೇ ಕಾರಣಕ್ಕೂ ಡ್ಯಾಮೇಜ್ ಆಗಲ್ಲ. ಯಾಕಂದರೆ ಕಡ್ಡಿ ನಿಮಗೆ ನೀರಿಗೆ ಅಷ್ಟೊಂದು ಬೀಳಬಾರ್ದು ನಾವು ಸ್ಟಾರ್ಟ್ ಮಾಡಿದಾಗ. ಯಾಕಂದರೆ ಅದರಲ್ಲಿರೋ ಸ್ಟ್ರೆಂತು ಬಿಸಿಲು ಬಿದ್ದು ಮಳೆ ಬಿದ್ದು ಸ್ಟ್ರೆಂತ್ ಕಡಿಮೆ ಆಗುತ್ತೆ. ಅದರಿಂದ ನೀವು ಪೇಪರ್ ಹಾಕೋದ್ರಿಂದ ಏನಾಗುತ್ತೆ ಅಂದರೆ ನೀರು ಬೆಳಕು ಏನೂ ಆಗೋಲ್ಲ, ಆರಾಮಾಗಿ ಕಡ್ಡಿ ಹಂಗೆ ಸ್ಟ್ರೆಂತ್ ಇರುತ್ತೆ ಅಂತ ನನಗೆ ನಾನು ಬೆಳೆ ಬೆಳೆಯುವಾಗ ನಮ್ಮ ತೋಟದಲ್ಲಿ ನಮ್ಮ ತಾತ ಹೇಳ್ಕೊಟ್ಟಿರೋ ವಿಧಾನ ನನಗಿದು. ಈ ಥರ ಸ್ಟಾಕ್ ಮಾಡಬೇಕು, ಕಡ್ಡಿ ಲೈಫ್ ಬರಬೇಕಂದ್ರೆ ಈ ಥರ ಮಾಡಬೇಕು ಅಂತ. ಇನ್ನೊಂದು ನಿಮಗೆ ಯಾವುದು ಈ ಡಬಲ್ ಕಡ್ಡಿಯಲ್ಲಿ ಇನ್ನೊಂದು ಏನಪ್ಪ ಅಂದರೆ ಇನ್ನೊಂದು ಏನಪ್ಪ ಅಂದರೆ ನಿಮ್ಗೆ ವಿಶೇಷತೆ, ಈ ಡಬಲ್ ಕಡ್ಡಿ ಅನ್ನೋದು ರೈತರು ತಗೊಂಡೋದ್ರೆ ನಿಮ್ಗೆ ಲೇಬರ್ ಕಡಿಮೆ. ಈ ಕಡ್ಡಿಗೆ ಡಿಫ್ರೆನ್ಸ್ ಏನಪ್ಪ ಅಂದರೆ ಈ ಕಡ್ಡಿ ಆದರೆ ಅಮ್ಮಮ್ಮ ಅಂದರೆ ಒಂದು 10 ಕಡ್ಡಿ ಕ್ಯಾರಿ ಮಾಡ್ತಾರೆ ಲೈನ್ಗೆ ಹೋಗಿ ಹಾಕ್ಬೇಕಂದ್ರೆ ಲೇಬರ್ಸು. ಈ ಕಡ್ಡಿ ಹಂಗೇನಿಲ್ಲ, ಒಂದೇ ಸತಿ ಕಡಿಮೆ ಅಂದರೂ ಒಂದು 30 ಕಡ್ಡಿ ಕ್ಯಾರಿ ಮಾಡ್ತಾರೆ ಕಡಿಮೆ ಅಂದರೆ ಈ ಕಡ್ಡಿ. ಅದರಿಂದ ನಿಮಗೆ ಲೇಬರ್ ಕಷ್ಟ ಜಾಸ್ತಿ ಕಡಿಮೆ ಆಗುತ್ತೆ. ಇದು ಬುಡ ಚಕ್ಕಂಗೇನಿಲ್ಲ, ಹಂಗೆ ಡೈರೆಕ್ಟ್ ಗಾತ ಹಾಕ್ಬಿಡ್ಬೋದು, ಗಾತಕ್ಕೆ ಹಂಗೆ ಡೈರೆಕ್ಟ್ ಇಕ್ಬಿಡ್ಬೋದು, ಬುಡ ಚಕ್ಕಂಗೇನಿಲ್ಲ. ಇದು ಆಗಿಲ್ಲ, ಇದು ಕ್ಯಾರಿ ಮಾಡಬೇಕು, ಒಂದು 10 ಕಡ್ಡಿ ಕ್ಯಾರಿ ಮಾಡ್ತಾನೆ ಒಂದು ಸತಿಗೆ. ಎಲ್ಲ ಡಬಲ್ ಕೆಲಸನೇ ಇದು. ಬುಡ ಚಕ್ಕಬೇಕು, ಮತ್ತು ಕಷ್ಟ ಇರುತ್ತೆ ಬುಡ ಚಕ್ಕೋದು ಹಾಕೋದು, ಲೇಬರ್ ಕಾಸ್ಟ್ ಸಿಕ್ಕಾಪಟ್ಟೆ ಜಾಸ್ತಿ ಆಗುತ್ತೆ. ಅದರಿಂದ ನಾನು ಹೇಳೋದನ್ನ ಒಂದೇ ಡಬಲ್ ಕಡ್ಡಿ ಸಜೆಸ್ಟ್ ಮಾಡ್ತೀನಿ. ಡಬಲ್ ಕಡ್ಡಿ ಯಾಕೆ ಸಜೆಸ್ಟ್ ಮಾಡ್ತೀನಿ ಅಂದರೆ ಮಳೆ ಬರಲಿ ಗಾಳಿ ಬರಲಿ ಏನೇ ಬರಲಿ ಡಬಲ್ ಕಡ್ಡಿ ಒಂದು ಗ್ರಿಪ್ ಜಾಸ್ತಿ ಇರ್ತದೆ. ಡಬಲ್ ಕಡ್ಡಿ ಅನ್ನೋದು ಗ್ರಿಪ್ ಜಾಸ್ತಿ ಇರ್ತದೆ. ಯಾಕಪ್ಪ ಅಂದರೆ ಡಬಲ್ ಕಡ್ಡಿ ಗ್ರಿಪ್ ಜಾಸ್ತಿ ಇರ್ತದೆ ಅಂದರೆ ಯಾವತ್ತೂ ಅಷ್ಟೇ ನಾವು ಸೇಮ್ ಈ ಪೇಸಿಂಗಲ್ಲಿ ಹಾಕ್ತೀವಿ, ಈ ಥರ ಹಾಕ್ತೀವಿ. ಯಾವುದೇ ಗಾಳಿ ಬರಲಿ ಗ್ರಿಪ್ ಜಾಸ್ತಿ ಇರೋದ್ರಿಂದ ಹಿಂಗೆ ಶೇಕ್ ಆಗೋಲ್ಲ, ಜಾಸ್ತಿ ಒಂಥರ ಟ್ಯಾಚ್ ಇದ್ದಂಗೆ ಇರುತ್ತೆ, ಶೇಕ್ ಆಗೋಲ್ಲ. 2 ಕಡೆಯಿಂದನೂ ಉಣಿರ್ತೀವಲ್ಲ, ಗಾಳಿ ಬಂದರೆ ಒಂದೇ ಕಡೆಗೆ ಬೀಳಲ್ಲ, ತ್ಯಾವ ಆದರೂ ಬೀಳಲ್ಲ. ಅದರಿಂದ ನಾನು ಡಬಲ್ ಕಡ್ಡಿ ಸಜೆಸ್ಟ್ ಮಾಡ್ತೀನಿ. ನೋಡಿರಿ, ಕ್ಯಾನ್ರು ನಾನು ಬಾಡಿಗೆ ಕರ್ಕೊಂಡು ಹೋಗಿದ್ದೆ. ಸುಮಾರು ಇದ್ರ ಬಾಡಿಗೆ ಬಂದುಬಿಟ್ಟು 12,000 ರೂಪಾಯಿ ಬರೀ ಬಾಡಿಗೆ. ಇನ್ನೂ ಡ್ರೈವರ್ದು ಬಾಟ ಮತ್ತು ಊಟ ಖರ್ಚು ಬರೋ ದಾರಿ ಖರ್ಚೆಲ್ಲ ನಂದೆ. ಅದರಿಂದ 12,000 ನನಗೆ ಒಂದು ಡ್ರೈವರ್ದು ಅದೆಲ್ಲ ಸೇರಿ ಒಂದು 13,000 ಆಗ್ತದೆ. ಡ್ರೈವರ್ದು ಬಾಟ, ಡ್ರೈವರ್ದು ದಾರಿ ಖರ್ಚುಗಳು ಎಲ್ಲ ಸೇರಿ ಒಂದು 13,000 ಆಗ್ತದೆ. ನೋಡಿ, ಇವರು ನಮ್ಮ ಕೇಶವಣ್ಣ ಅಂತ, ಯಾವಾಗ ಇವರೇ ನಮ್ಗೆ ಅನ್ಲೋಡ್ ಮಾಡ್ಕೊಡೋದು. ತುಂಬ ಚೆನ್ನಾಗಿ ಫುಲ್ ಪ್ರೊಫೆಷ್ನಲ್ ಇವರು, ತುಂಬ ಚೆನ್ನಾಗಿ ನಮ್ಗೆ ಅನ್ಲೋಡ್ ಮಾಡ್ಕೊತಾರೆ. ಬೇಕಾದ್ರೆ ಆ ಕಡೆನೂ ನೋಡ್ಬೋದು, ಈ ಕಡೆ ನೋಡ್ಬೋದು, ಎಷ್ಟೊಂದು ಚೆನ್ನಾಗಿ ಅನ್ಲೋಡ್ ಮಾಡ್ಕೊಟ್ಟವ್ರಂತೆ. ಮತ್ತು ಲಾಟಿಂಗ್ ಮಾಡೋಷ್ಟಿಲ್ಲ, ಒಂದೇ ಸೈಜ್ ಇದ್ದರೆ ಲಾಟಿಂಗ್ ಮಾಡೋಷ್ಟಿಲ್ಲ, ಅಷ್ಟೊಂದು ಪ್ರೊಫೆಷ್ನಲ್ ಆಗ್ತಾರೆ ಇವ್ರು. ನೋಡೋಕೆ ಹಿಂಗೆ ಇರೋದು, ಸಿಕ್ಕಾಪಟ್ಟೆ ಕೆಲಸ ಮಾಡ್ತಾರೆ. ಹೆಂಗಿಲ್ಲ ದಿನಕ್ಕೊಂದು 8 ಇಂದ 10 ಅವರ್ಸ್ ಕೆಲಸ ಮಾಡ್ತಾರೆ. ಕೆಲಸ ಇದ್ದಾಗಂತೂ ಯಾವುದೇ ಕೆಲಸ ಮಾಡಲಿ ತುಂಬ ಶ್ರದ್ಧೆಯಿಂದ ಮಾಡ್ತಾರೆ. ನಮ್ಮೂರಲ್ಲಿ ಇದು ಗೊತ್ತಿರೋ ಮ್ಯಾಟ್ರೆ. ಕೆಲಸ ಮಾಡಿದ್ರೆ ಅಂತೂ ಚೆನ್ನಾಗಿ ಮಾಡ್ತಾರೆ, ಇಲ್ಲ ಕೆಲಸ ಮಾಡಲ್ಲ, 2ರಲ್ಲಿ 1 ಮೊದಲೇ ಫಿಕ್ಸ್ ಆಗಿರ್ತಾರೆ. ನೋಡಿರಿ, ಈ ಥರ ನಾವು ಕ್ಯಾಂಡ್ರಿಗೆ ಈ ಥರ ಸೆಟಪ್ ಮಾಡ್ಕೊಂಡು ಈ ಥರ ಜೋಡಿಸ್ಕೊ ಬರ್ತೀವಿ. ಇದು 3 ತ್ರಿಬಲ್ ಪ್ಯಾಕು, ಫ್ರಂಟ್ ಒಂದು ಪ್ಯಾಕು, ಸೆಂಟ್ರ್ ಒಂದು ಪ್ಯಾಕು, ಲಾಸ್ಟ್ ಒಂದು ಪ್ಯಾಕು. ಇದು ತೋಪಿಂದ ತಗೊಬಂದಿದ್ದು, ತುಂಬ ಲಾಂಗಿಂದ ತಗೊಬಂದಿದ್ದು. ಹೇಳ್ದನಲ್ಲ 12,000 ಬಾಡಿಗೆ ಅಂದರೆ ಒಂಚೂರು ಲಾಂಗಿಂದ ತಗೊಬಂದಿದ್ದು. ಮೊದಲು ಹಂಗೇನು ಇರಲಿಲ್ಲ. ಒಂದು 3 years ಬ್ಯಾಕ್ ನೋಡಿ ಅನ್ಲೋಡಿಂಗ್ ನಮ್ಮ ಕೇಶವಣ್ಣ ಅವರು 2,500 ತಗೊತಾರೆ, ಇಬ್ಬರು ಮಾಡ್ತಿದ್ದಾರೆ. ಇದು ಕೆಲವೊಂದು ಟೈಮಲ್ಲಿ 4 ಜನ 3 ಜನ ಅನ್ಲೋಡಿಂಗ್ ಮಾಡ್ತಿದ್ರು. ಬಟ್ ಇವರೇನೋ ನಾವು ಇಬ್ಬರೇ ಮಾಡ್ತೀವಿ ಅಂತ ಅನ್ಲೋಡಿಂಗು 2,500 ಮಾಡ್ತಿದ್ದಾರೆ. ನೋಡ್ಬಾರ್ದು ನೀವು, ನಮ್ಮ ಬಾಡಿಗೆ ಮತ್ತು ಲೋಡಿಂಗ್ದೆ ಹೆಚ್ಚು ಕಮ್ಮಿ ಸೇರಿ ಒಂದು 15,000 ಆಗುತ್ತೆ. ಇವಾಗ ನಾನು ಹೇಳಿದ್ನಲ್ಲ, ಟಮಾಟೆ ಕಡ್ಡಿ 15 ರೂಪಾಯಿ ಕಡ್ಡಿ, ಒಂದು 1000 ಕಡ್ಡಿಗೆ 15,000 ನಮಗೆ. ಬರೀ ಒಂದು 1000 ಕಡ್ಡಿಗೆ ಒಂದು 15,000 ರೂಪಾಯಿ ಖರ್ಚು, ಬರೀ ಖರ್ಚೇ ನಮಗೆ 15,000 ರೂಪಾಯಿ ಖರ್ಚೇ ಬಂದಿದೆ. ನಾನು ಸುಮ್ಮನೆ ಹೇಳಿದ್ದು, ಇನ್ನೂ ಬೇಜಾನು ಖರ್ಚುಗಳಿದಾವೆಲ್ಲ ಹೇಳಿಲ್ಲ. ದಯವಿಟ್ಟು ಅದರಿಂದ ರೈತರು ನಮ್ಗೆ ಒಂಚೂರು ರೇಟಲ್ಲೂ ಕೂಡ ಸಹಕರಿಸ್ಬೇಕು. ಇರೋದಿಷ್ಟೇ, ಏನಪ್ಪ ಇಷ್ಟೊಂದು ರೇಟ್ ಹೇಳ್ತೀರ ಅಂತ. ಬೇಕಾದ್ರೆ ನಿಮಗೂ ಕೆಲವೊಂದು ಕಡೆ ಕಾಂಟ್ಯಾಕ್ಟ್ ಇರ್ತದೆ, ರೈತರೆಲ್ಲ ಕಾಂಟ್ಯಾಕ್ಟ್ ಇರ್ತಾರೆ. ಕೇಳಿಬಿಟ್ಟು ಒಂದು 3 ಜನ ಕೇಳಿಬಿಟ್ಟು ಆ ನಂತರ ನಮ್ಗೆ ಕಾಲ್ ಮಾಡಿ ಇಲ್ಲೇನು ರೇಟ್ ಇದೆ, ಬೇರೆ ಕಡೆ ಏನು ರೇಟ್ ಇದೆ ಅಂತ. ಕೆಲವೊಂದು ಏರಿಯಾದಲ್ಲಿ ಒಂದು 2 ರೂಪಾಯಿ ಹೆಂಗೆ ಇರ್ಬೋದು ಅಂತ ಬಿಟ್ಟರೆ ಪೂರ ಅಂತೂ ಕಡಿಮೆಗಂತೂ ಕೊಡೋಲ್ಲ. ಒಂದು ಏರಿಯಾದಲ್ಲಿ ಒಂದು 2 ರೂಪಾಯಿ ಜಾಸ್ತಿ ಇರ್ಬೋದು, ಒಂದು 2 ರೂಪಾಯಿ ಕಡಿಮೆ ಇರ್ಬೋದು, ಅಷ್ಟು ಬಿಟ್ಟರೆ ಬೇರೆ ಡಿಫ್ರೆನ್ಸೇ ಇಲ್ಲ. ನೋಡಿ, ಯಾರಿಗ ನಾವು ದೊಡ್ಡ ರೈತರಿಗೆ ನಮ್ಮ ಕ್ಯಾಂಡ್ರ್ ಬೇಕು ಅನ್ನೋರಿಗೆ
ನಮ್ಮ ಜೊತೆ ಟಚ್ ಇದ್ದರೆ ಕ್ಯಾನ್ರಂಗೆ ಲೋಡ್ ಆದಾಗ ನಾವು ತಗೋಬರಕ್ಕೆ ಲೋಡ್ ಮಾಡ್ತೀವಲ್ಲ, ಬೇಕಾದ್ರೆ ಅದೇ ಲೋಡ್ ನಿಮ್ಗೆ ಕಳಿಸ್ಕೊಡ್ತೀವಿ. ನಮ್ಗಾಗಿರೋ ಖರ್ಚಿಗಿನ್ನ ಒಂದು 2-3 ಸಾವಿರ ಲಾಭ ತಗೊಂಡು ನಿಮಗೆ ನೀವು ಹೇಳಿರೋ ಸ್ಪಾಟಿಗೆ ಕಳಿಸ್ತೀವಿ. ಇದರಲ್ಲಿ ಯಾವುದೇ ಒಂಥರ ಮೋಸ ಇರೋಲ್ಲ. ಮತ್ತು ನಿಮಗೆ ಕೆಲವರಿಗೆ ಒಂದು ಕ್ಯಾನ್ರ್ ಫುಲ್ ತಗೊಳಕ್ಕಾಗಲ್ಲ ಸಣ್ಣ ರೈತರಿಗೆ. ಆ ರೈತರು ನಿಮಗೆ ಒಂದು 3-4 ರೈತ ಅನುಕೂಲ ಮಾಡ್ಕೊಂಡು, ಒಂದು 2ರಿಂದ 4 ಜನ ರೈತರು ಅನುಕೂಲ ಮಾಡ್ಕೊಂಡು ನೀವು ನಮ್ಗೆ ಕಾಲ್ ಮಾಡಿದ್ರೆ ನಮ್ಮ ನಂಬರ್ ಡಿಸ್ಕ್ರಿಪ್ಷನ್ ಇರುತ್ತೆ. ಕಾಲ್ ಮಾಡಿದ್ರೆ ಹಂಗೆ ಲೋಡ್ ಆಗಿರೋ ಲೋಡ್ ನಿಮಗೆ ಹಂಗೆ ಕಳಿಸ್ಕೊಡ್ತೀವಿ. ಅದರಿಂದ ಏನಾಗುತ್ತೆ ಅಂದರೆ ನಿಮಗೆ ಕಡ್ಡಿಗೆ ಒಂದು 50 ಪೈಸೆ ತಗೊತೀವಿ ನಾವು ತುಂಬಿದಾಗ ಒಂದು 1000 ಕಡ್ಡಿಗೆ ಚಾರ್ಜ್ ಮಾಡ್ತೀವಿ. ಅಂಥ ಖರ್ಚೆಲ್ಲ ಹೋಗುತ್ತೆ ನಿಮಗೆ. ನಮ್ಗೇನು ಬಿದ್ದಿರುತ್ತೋ ಅದ್ರಿಗಿನ ಒಂದು 3 ಸಾವಿರ ಜಾಸ್ತಿ ಬಿಡುತ್ತೆ. ಅಷ್ಟು ಬಿಟ್ಟರೆ ಇನ್ನು ನಿಮ್ಗೆ ಅದರಲ್ಲಿ ಜಾಸ್ತಿನೇ ಆಗೋಲ್ಲ. ಆ ಬಾಡಿಗೆ ಒಂಚೂರು ಮಾತಾಡ್ಕೊಂಡ್ಬಿಟ್ರೆ ನಿಮಗೆ ನಿಮ್ಮ ಲೊಕೇಶನ್ ನಾವು ಕಳಿಸ್ಕೊಡ್ತೀವಿ. ಇದರಿಂದ ನಿಮ್ಗೆ ರೈತರಿಗೂ ಅಷ್ಟೇ ಖರ್ಚು ಕಡಿಮೆ ಬರುತ್ತೆ. ನೀವು ಬರೋ ಅಷ್ಟು ಅವಶ್ಯಕತೆಯೂ ಇರೋಲ್ಲ. ಕಡ್ಡಿನೂ ಹೇಳಿರ್ತೀವಿ, ಮೊದಲೇ ಇಂಥ ಕಡ್ಡಿ ತುಂಬಿರ್ತೀವಿ, ಇಷ್ಟು ಕಡ್ಡಿ ಬರ್ಬೋದು ಅಂತ ನಾವು ಮೊದಲೇನೂ ಹೇಳಿರ್ತೀವಿ. ಅದರಲ್ಲಂತೂ ಯಾವುದೇ ಮೋಸ ಇರೋಲ್ಲ. ಏನಿದ್ರೆ ಅದೇ ಹೇಳ್ತೀವಿ. ಆ ಥರ ಒಂದು 3-4 ಜನ ರೈತರು ಅನುಕೂಲ ಮಾಡ್ಕೊಂಡ್ರೆ ಆಗಿರೋ ಖರ್ಚಿಗಿಂತ ಒಂದು 3 ಸಾವಿರ ಲಾಭ ತಗೊಂಡು ಮತ್ತು ಬಾಡಿಗೆ ಇರುತ್ತೆ. ನಿಮ್ಮ ಮೇರೆಗೆ ಎಷ್ಟು ಬಾಡಿಗೆ ಇದ್ದರೆ ಅಷ್ಟು ಗಾಡಿ ವೆಹಿಕಲ್ ಓನರ್ ಮಾತಾಡ್ಕೊಂಡ್ರೆ ನಿಮಗೆ ನೀವು ಅನ್ಕೊಂಡಿರೋ ಲೊಕೇಶನ್ ನಿಮ್ಮ ಗಾಡಿ ಬರುತ್ತೆ. ತುಂಬ ಜನ ರೈತರು ವೀಡಿಯೋಸ್ ನೋಡ್ತಿದ್ದೀರಾ, ಬಟ್ ಸಬ್ಸ್ಕ್ರೈಬ್ ಮಾಡ್ಕೊತಿಲ್ಲ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮಗೂ ನಿಮ್ಮ ಕಡೆಯಿಂದ ಒಂದು ಸಪೋರ್ಟ್ ಇರುತ್ತೆ. ಅದೇ ರೀತಿ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತು ಯಾರಿಗಾದ್ರೂ ಇದೇ ರೀತಿ ಕಂಟೆಂಟ್ ಬೇಕಾಗಿರುತ್ತೆ ನಿಮ್ಮ ಅಕ್ಕಪಕ್ಕ ರೈತರಿಗೆ, ಅವ್ರಿಗೂ ವೀಡಿಯೋಸ್ ಶೇರ್ ಮಾಡಿ. ಅವ್ರಿಗೂ ಒಂದು ಯೂಸ್ ಆಗುತ್ತೆ. ರೈತರ ಮಕ್ಕಳನ್ನು ಬೆಳೆಸಬೇಕು ಅಂತ ಹೇಳ್ತಾ ಈ ವಿಡಿಯೋ ಎಂಡ್ ಮಾಡ್ತಿದ್ದೀನಿ.